ಸ್ನೇಹಿತರೆ, ಇಂದು ನಮ್ಮ ತೋಟದಲ್ಲಿ ಮಾವಿನ ಮರಗಳಿಗೆ ಡ್ರಿಪ್ ಇರಿಗೇಷನ್ ಮಾಡಲಾಯಿತು. ಅದರಲ್ಲಿ ನಾವು ಹೊಸ ಥರದ ಡ್ರಿಪ್ ಇರಿಗೇಷನನ್ನು ಮಾಡ್ತಾಯಿದ್ದೇವೆ. ನಿಮಗೆ ತೋರಿಸ್ತೀನಿ ಮುಂದೆ. ಈಗ ಸದ್ಯ ಮೋಟ್ರ್ ಕಡೆಯಿಂದ ಫಿಲ್ಟ್ರಿಗೆ ಹೇಗೆ ಕನೆಕ್ಷನ್ ಕೊಡೋದು ಅಂತ ಹೇಳ್ತೀನಿ. ಫಸ್ಟು ಮೋಟ್ರಿಂದ ಒಂದು ವಾಲ್ ತಗೊಂಡು ವೆಂಚುರಿ ಇಟ್ಟಿದೆ. ನೋಡಿ, ವೆಂಚುರಿಯಿಂದ ಫಿಲ್ಟ್ರಿಗೆ ಕನೆಕ್ಷನ್ ಕೊಟ್ಟಿದೆ. ಇಲ್ಲಿಂದ ಸೀದಾ ಇದು ಮೇನ್ ಲೈನು. ಇಲ್ಲಿಂದ ಮೇನ್ ಲೈನ್ಗೆ ಹೋಗಿ ಸಬ್ ಲೈನ್ಗೆ ಆ ಕಡೆ ಈ ಕಡೆ ಡಿವೈಡ್ ಆಗುತ್ತೆ. ಇದು ನೋಡಿ ನಮ್ಮ ಮಾವಿನ ತೋಟ ಈ ರೀತಿ ಇದೆ. ನಿಮಗೆ ತೋರಿಸ್ತೀನಿ ಅಲ್ಲಿ ಮುಂದೆ ಯಾವ ರೀತಿ ಇದನ್ನು ಸಬ್ ಲೈನ್ ಮಾಡಿದೆ ಅಂತ. ಇದು ನೋಡಿ ಫಿಲ್ಟ್ರ್. ಇಲ್ಲಿ ಬಂದಿದೆ ನೋಡಿ. ಇದು ನೋಡಿ ಮೇನ್ ಲೈನಿಂದ ಬಂದಿರುವ ಮೇನ್ ಪೈಪು. ಇಲ್ಲಿ ನಮಗಿದು 3 ಕಡೆ ಹೋಗ್ಬೇಕಾಗಿದೆ ಇಲ್ಲಿ. ಅದಕ್ಕಾಗಿ ಒಂದು ಆ ಕಡೆ ಪೈಪ್ ಹಾಕಿದ್ದೀವಿ. ಇದು ಲೆಫ್ಟ್ ಸೈಡು. ಇನ್ನೊಂದು ಹೊಲ, ಆ ಕಡೆ ಒಂದು ಹೊಲ ಇದೆ, ಅಲ್ಲಿ ಹೋಗುತ್ತೆ. ಇದು ರೈಟ್ ಸೈಡು, ಈ ಕಡೆ ಇದೆ ಒಂದು ಹೊಲ, ಈ ಕಡೆಗೆ ಹೋಗುತ್ತೆ. ಅವೆರಡು ಇದೆ ಹೊಲ ಸಬ್ ಲೈನ್. ಇಲ್ಲಿಂದ ಒಂದು 8ರಿಂದ 10 ಸಾಲಿಗೆ ಹೋಗುತ್ತೆ, ಈ ಪಟ್ಟಿಲೇ ಹೋಗುತ್ತೆ. ಹಾಗೆ ತೋರಿಸ್ತೀನಿ ಬನ್ನಿ. ನೆಕ್ಸ್ಟ್ ಹೊಲ ಇಲ್ಲಿ ಬಂದಿದೆ ನೋಡಿ. ಇದು ಇನ್ನೊಂದು ಹೊಲದಲ್ಲಿ. ಇದು ಮೇನ್ ಲೈನ್. ಇದು ಮೇನ್ ಲೈನ್ ಸೆಂಟ್ರ್ ಬಂದೈತಲ್ಲ, ಮೇನ್ ಲೈನ್ ಅದು. ಇದರಿಂದ 2 ಸಬ್ ಲೈನ್ ಆಗಿವೆ. ಒಂದು ಇದು ಲೆಫ್ಟ್ ಸೈಡ್, ಅದು ಇದು ರೈಟ್ ಸೈಡು. ನೋಡಿ, ಈ ಥರ ಪೈಪ್ ಲೈನ್ ಮಾಡಿದ್ವಿ. ಇದು ಒಳ್ಳೆಯದು, ಯಾಕಂದರೆ ಓಲ್ಡ್ ಥರದ್ದು ಮಾಡ್ತೀವಲ್ವ, ಅದು ಏನಾಗುತ್ತೆ, ಪೈಪ್ ಬಡಿಸುತ್ತೆ ಅಥವಾ ವಾಯಸರ್ ಕಿತ್ತಿದ್ರೆ ನಮಗೆ ಒಳ್ಳೆ ಕನೆಕ್ಷನ್ ಮಾಡೋಕ್ಕೆ ಪ್ರತಿಯೊಂದು ಮಣ್ಣು ತೆಗಿಬೇಕಾಗುತ್ತೆ. ಇದಾದರೆ ಏನು ಸಮಸ್ಯೆ ಇಲ್ಲ. ಮೇಲೆ ಏನಾದರೂ ಕಟ್ಟಾದರೂ ಬೇಕಾದ್ರೆ ಮೇಲೆ ಹಾಕ್ಕೋಬೋದು. ತುಂಬ ಈಸಿ ಆಗುತ್ತೆ ಇದು ಮಾಡೋಕ್ಕೆ. ನೋಡಿ, ನೀವು ಮಾಡಿ, ಚೆನ್ನಾಗಿರುತ್ತೆ. ನಾವು ಮಾಡಿದ್ದೀವಿ ಫಸ್ಟ್ ಟೈಮ್ ನಮ್ಮ ಹೊಲದಲ್ಲಿ. ಚೆನ್ನಾಗಿ ಅನಿಸಿದೆ. ಇದು ಲಾಸ್ಟ್ ಎಂಡ್ ಕ್ಯಾಫು. ಹಾಗೆ ಎಲ್ಲಿದೆ ನೋಡಿ, ಇನ್ನೊಂದು ತೋಟ ಇದೆ.